ಬಾರಿ ಮಳೆ ಬಂದಂತಹ ಸಂದರ್ಭದಲ್ಲಿ ಮಾನ್ಯತಾ ಟೆಕ್ ಪಾರ್ಕ್ ಮುಳುಗಡೆಯಾಗೋದು ಯಾಕೆ ಅನ್ನೋದು ಪ್ರಶ್ನೆಗಳು ಕಾಡ್ತಾ ಇದೆ. ಪ್ರತಿ ಬಾರಿ ಮಳೆ ಬಂದಾಗಲೂ ಕೂಡ ಮಾನ್ಯತಾ ಟೆಕ್ ಪಾರ್ಕ್ನಲ್ಲಿ ಅವಾಂತರಗಳ ಸರಮಾಲೆಯೇ ಸೃಷ್ಟಿಯಾಗುತ್ತೆ. ಕೊನೆಗೂ ಬಯಲಾಯಿತು ನೋಡಿ, ಫ್ಲಡ್ ಆಗೋದಕ್ಕೆ ನಿಖರ ಕಾರಣ. ಪ್ರತಿ ಮಳೆಗೂ ಕೂಡ ಮಾನ್ಯತಾ ಟೆಕ್ ಪಾರ್ಕ್ ಮುಳುಗಡೆ ಆಗೋದು ಯಾಕೆ ಗೊತ್ತಾ? ಮಾನ್ಯತಾ ಟೆಕ್ ಪಾರ್ಕ್ನಲ್ಲಿ ಖಾಸಗಿ ಕಂಪನಿಗಳ ಅವಾಂತರವೇನು, ಪ್ರವಾಹಕ್ಕೆ ಕಾರಣ ಏನು ಅನ್ನೋ ರಿಪೋರ್ಟ್ ರೆಡಿ ಮಾಡಿದ್ದಾರೆ ಅಧಿಕಾರಿಗಳು. ಪ್ರತಿ ಬಾರಿಯೂ ಕೂಡ ಮಳೆ ಬಂದಂತಹ ಸಂದರ್ಭದಲ್ಲಿ ಈ ಮಾನ್ಯತಾ ಟೆಕ್ ಪಾರ್ಕ್ನ ಪಾಸ್ ಮಾಡ್ಕೊಂಡು ಬರೋದೇ ಬಹುದೊಡ್ಡ ಚಾಲೆಂಜ್. ಪ್ರತಿಯೊಬ್ಬರು ವಾಹನ ಸವಾರರು ಕೂಡ ಈ ಮಳೆ ಬಂದಂತಹ ಸಂದರ್ಭದಲ್ಲಿ ಬಿಗ್ ಟಾಸ್ಕ್ ಅವರುಗಳಿಗೆ. ಮಾನ್ಯತಾ ಟೆಕ್ ಪಾರ್ಕ್ ಒಂದು ಸ್ಟಾಪ್ ಇದೆಯಲ್ಲ, ಅದರಿಂದ ಮುಂದೆ ಬರೋದು, ಅದರಿಂದ ಮುಂದೆ ಹೆಬ್ಬಾಳ ಕಡೆ ಬರೋದಾದರೂ ಆಗಿರ್ಬೋದು, ಅಥವಾ ಬೇರೆ ಕಡೆ ಪ್ರಯಾಣವನ್ನು ಬೆಳೆಸುವಂತಹ ಸಂದರ್ಭದಲ್ಲೂ ಕೂಡ ಯಾವ ರೀತಿಯಾಗಿ ನೀರು ನಿಲ್ಲುತ್ತೆ ಅಂತಂದರೆ 3 ರಿಂದ 4 ಅಡಿ ನೀರು ನಿಂತಿರುತ್ತೆ. ಮತ್ತು ಎಂಪ್ಲಾಯೀಸ್ಗಳು ಕೂಡ ಸರಿಯಾಗಿ ಕರ್ತವ್ಯವನ್ನು ನಿರ್ವಹಿಸೋದಕ್ಕೆ ಸಾಧ್ಯ ಕೂಡ ಆಗ್ತಾ ಇಲ್ಲ. ರಜೆ ಮೇಲೆ ಇರ್ತಾರೆ ಕೆಲ ಎಂಪ್ಲಾಯೀಸ್ಗಳು, ಅಥವಾ ವರ್ಕ್ ಫ್ರಮ್ ಹೋಮ್ ತೆಗೆದುಕೊಳ್ತಾರೆ. ಪ್ರತಿ ಬಾರಿಯೂ ಕೂಡ ಮಳೆ ಬಂದಂತಹ ಸಂದರ್ಭದಲ್ಲಿ